ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಕಠಿಣಾತಿ ಕಠಿಣ ಶಿಕ್ಷೆ ಆಗಬೇಕು ಅನ್ನೋ ಆಗ್ರಹ ನಿನ್ನೆ ಹಾಸನದಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದ ಹೆಣ್ಣು ಮಕ್ಕಳ ಪೈಕಿ ಒಬ್ರು ರಿಪಬ್ಲಿಕ್ ಕನ್ನಡದ ಮುಂದೆ ಮಾಡಿ. ಆದರೆ ಈಗೇನು ಮೆಡಿಕಲ್ ಟೆಸ್ಟ್ ಆಗ್ತಾ ಇದೆ, ಈ ಆರೋಪಿ ಮಾನಸಿಕ ಆರೋಗ್ಯದ ಬಗ್ಗೆ ಯಾವುದೇ ರೀತಿ ಟೆಸ್ಟ್ ಇರೋದಿಲ್ಲ. ಅನ್ಫಾರ್ಚುನೇಟ್ಲಿ ಪ್ರಜ್ವಲ್ ರೇವಣ್ಣ ಅವರಿಗೆ 2 ರೀತಿ ಆರೋಗ್ಯ ತಪಾಸಣೆ ಆಗ್ತಿದೆಯಂತೆ. ಆರೋಪಿ ಆರೋಗ್ಯವಾಗಿದ್ದಾನಾ, ಕಸ್ಟಡಿಗೆ ಪಡಿಬಹುದಾ ಅನ್ನೋ ನಿಟ್ಟಿನಲ್ಲಿ 2 ರೀತಿ ಟೆಸ್ಟನ್ನು ಮಾಡ್ತಿದ್ದಾರಂತೆ. ಆರಾಮಾಗೆ ಬಂದ್ರಪ್ಪ, ಏನದು ಪುಲ್ ಓವರ್ ಹಾಕ್ಕೊಂಡು ಏರ್ಪೋರ್ಟ್ನಲ್ಲಿ ರಾಜಾರೋಷವಾಗಿ ವಾಕ್ ಮಾಡ್ಕೊಂಡು ಬಂದು SIT ಅಧಿಕಾರಿಗಳ ಮುಂದೆ ನಿಂತರು. ಹಾಗೆ ಗಮನಿಸಿದಾಗಂತೂ ಆರೋಗ್ಯವಾಗೇ ಇದ್ದಾರೆ ಅಂತ ಅನ್ನಿಸ್ತಿದೆ. ಹಂಗೆ ಅನ್ಸದ ಮಾತ್ರಕ್ಕೆ ಬಿಡೋ ಹಾಗಿಲ್ಲ. ಪ್ರೊಸೀಜರ್ ನಾನಾಗಲೇ ಹೇಳ್ದ ಹಾಗೆ ಆ ಪ್ರೊಸೀಜರನ್ನು ಫಾಲೋ ಮಾಡಲೇಬೇಕಾಗತ್ತೆ. 2 ರೀತಿ ಆರೋಗ್ಯ ತಪಾಸಣೆ, ಕಸ್ಟಡಿಗೆ ಪಡೆಯೋಕೆ ಫಿಟ್ ಇದ್ದಾರಲ್ವಾ ಅನ್ನೋ ನಿಟ್ಟಿನಲ್ಲಿ ಕನ್ಫರ್ಮೇಷನ್ಗೆ SIT ಅಧಿಕಾರಿಗಳು ಮೆಡಿಕಲ್ ಎಕ್ಸಾಮಿನೇಷನ್ಗೆ ಒಳಪಡಿಸಿದ್ದಾರೆ ಪ್ರಜ್ವಲ್ ರೇವಣ್ಣ ಅವರನ್ನು. ಆರೋಗ್ಯವಾಗಿದ್ದಾರಾ ಆರೋಪಿ, ಕಸ್ಟಡಿಗೆ ಪಡಿಬಹುದಾ? ಇದರಲ್ಲಿ BP ಸೇರಿದಂತೆ ಸಾಮಾನ್ಯವಾದ ಆರೋಗ್ಯ ಪರೀಕ್ಷೆ ಒಂದು ಕಡೆ ಆದರೆ ಮತ್ತೊಂದು ಕಡೆಯಲ್ಲಿ ಕಸ್ಟಡಿಗೆ ಪಡಿಬಹುದಾ? ಬೇರೆ ಏನಾದರೂ ಕ್ರಾನಿಕಲ್ ಡಿಸೀಸ್ಗಳು ಇದೆಯಾ ಈತನಿಗೆ? ಅಂದರೆ ಕಸ್ಟಡಿಗೆ ತೆಗೆದುಕೊಂಡ ಸಂದರ್ಭದಲ್ಲಿ ವೈದ್ಯರ ಒಂದು ಗಮನದಲ್ಲಿ ಇಡಬೇಕಾದಂತಹ ಅನಿವಾರ್ಯ ಪರಿಸ್ಥಿತಿಯ ಆರೋಗ್ಯ ಸಮಸ್ಯೆ ಏನಾದರೂ ಇದೆಯಾ? ಇದನ್ನು ಕೂಡ ಮಾನಿಟರ್ ಮಾಡಿಸ್ತಾರೆ. ಹಿ ಲುಕ್ಸ್ ಫಿಟ್ ಆ್ಯಂಡ್ ಫೈನ್. ಮೇಲ್ನೋಟಕ್ಕೆ ನಮ್ಮ ಪ್ರತಿನಿಧಿ ದೀಪ್ತಿ ತೋಳ್ಪಾಡಿ ಕೂಡ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು. 33 ವರ್ಷ, ಹೀಗಾಗಿ ECG ಮಾಡಿಸೋ ಅವಶ್ಯಕತೆ ಇರಲ್ಲ. ಹಾರ್ಟ್ ರಿಲೇಟೆಡ್ ಸಮಸ್ಯೆ ಏನಾದರೂ ಇದೆಯಾ ಅನ್ನೋದನ್ನ ತಪಾಸಣೆ ಮಾಡಿಸಲೇಬೇಕು ಅನ್ನೋ ಅನಿವಾರ್ಯತೆ ಇರೋದಿಲ್ಲ. ಬಟ್ ಪ್ರೊಸೀಜರ್ನಲ್ಲಿ ಯಾವುದೇ ಲೋಪಗಳನ್ನು ಉಳಿಸ್ಕೊಳ್ಳೋಕ್ಕೆ SIT ಅಧಿಕಾರಿಗಳು ಕೂಡ ಸಿದ್ಧರಿರೋದಿಲ್ಲ. ಮುಂದಿನ ದಿನ ನ್ಯಾಯಾಲಯದ ಮುಂದೆ ಹೋದಾಗ ಇದನ್ನ ಯಾಕೆ ಬಿಟ್ರಿ ಅಂತ ಪ್ರಶ್ನೆ ಮಾಡಿದ್ರೆ SIT ಅಧಿಕಾರಿಗಳನ್ನೇ ಅದಕ್ಕೆ ಆನ್ಸರಬಲ್ ಇರ್ತಾರೆ. ಹೀಗಾಗಿ ಯಾವೆಲ್ಲ ಪ್ರಕ್ರಿಯೆಗಳಾಗಬೇಕು ಅದನ್ನ ಇಂಚಿಂಚು ಬಿಡದೆ SIT ಅಧಿಕಾರಿಗಳು ಮಾಡ್ತಿದ್ದಾರೆ. ಆಬ್ವಿಯಸ್ಲಿ SIT ಅಧಿಕಾರಿಗಳಿಗೂ ಕೂಡ ಸಾಕಬೇಕಾಗಿರುತ್ತೆ ಈ ಪ್ರಕರಣದಲ್ಲಿ. 30 ದಿನದಿಂದ ಇವತ್ತು ನಾಳೆ ಅಂತ ಆಗೋಗಿತ್ತು. ಪ್ರಜ್ವಲ್ ರೇವಣ್ಣ ಬರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ SIT ಅಧಿಕಾರಿಗಳ ಬಗ್ಗೆನೇ ಪ್ರಶ್ನೆಗಳು ಹುಟ್ಟುಬಿಟ್ಟಿತ್ತು. ತನಿಖೆ ಸರಿಯಾಗಿ ಆಗ್ತಿದೆಯಾ? ರೇವಣ್ಣ ಅವರು ಬಂದ್ರು, ಅರೆಸ್ಟ್ ಮಾಡಿದ್ರು, ಬೇಲ್ ತಗೊಂಡು ಆಚೆ ಹೋದ್ರು. ಸ್ಟ್ರಾಂಗ್ ಸೆಕ್ಷನ್ಗಳ ಅಡಿಯಲ್ಲಿ ಕೇಸ್ ಹಾಕಿಲ್ವಾ ಅನ್ನೋ ಅನುಮಾನ. ಯಾರು ಪೆನ್ ಡ್ರೈವ್ಗಳನ್ನು ಹಂಚಿದ್ರು ಅವ್ರನ್ನ ಯಾಕೆ ಬಂಧಿಸ್ತಿಲ್ಲ ಅನ್ನೋ ಅನುಮಾನ. ಹೀಗೆ SIT ಅಧಿಕಾರಿಗಳ ಕಾರ್ಯವೈಖರಿ ಬಗ್ಗೆನೇ ಪ್ರಶ್ನೆ ಹುಟ್ಟಿರೋ ಸಂದರ್ಭದಲ್ಲಿ ಡಬಲ್ ಅಲರ್ಟ್ ಆಗ್ತಾರೆ SIT ಅಧಿಕಾರಿಗಳು. ಇನ್ನು ಮುಂದೆ ಒಟ್ಟು ಮಾಡಿ ತೋರಿಸದೇ ಇರೋ ರೀತಿಯಲ್ಲಿ ನಮ್ಮ ತನಿಖೆ ಸಾಗಬೇಕು ಅನ್ನೋ ಸಹಜ ಒಂದು ಅಪೇಕ್ಷೆ SIT ಅಧಿಕಾರಿಗಳಲ್ಲೂ ಕೂಡ ಇದ್ದೇ ಇರುತ್ತೆ. ಹಾಗೆ ಮಾಡ್ತಿದ್ದಾರೆ ಅಂತ ಹೇಳಿ ನೀವು ಆಶಿಸೋಣ. ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ರಾತ್ರಿಯೇ ಪ್ರಜ್ವಲ್ ರೇವಣ್ಣ ಅವರ ಬಂಧನ ಆಯಿತು. ಅದಾದ ಬಳಿಕ ಪ್ರಾಥಮಿಕವಾಗಿ ತನಿಖೆಗೆ ಒಳಪಡಿಸಿದಾಗ, ವಿಚಾರಣೆಗೆ ಒಳಪಡಿಸಿದಾಗ ಒಂದಷ್ಟು ಮಾಹಿತಿಯನ್ನ SIT ಅಧಿಕಾರಿಗಳು ಕಲೆ ಹಾಕಿದ್ದಾರೆ ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. 2 ಗಂಟೆಗಳಿಂದ SIT ಅಧಿಕಾರಿಗಳು ವಿಚಾರಣೆಗೆ ಒಳಪಡಿಸಿದ್ರು ಪ್ರಜ್ವಲ್ ರೇವಣ್ಣ ಅವರನ್ನ. ಮೆಡಿಕಲ್ ಟೆಸ್ಟ್ಗೂ ಮೊದಲೇ ವಿಚಾರಣೆ ಆಗಿದೆ. ADGP BK ಸಿಂಗ್ ನೇತೃತ್ವದಲ್ಲಿ ವಿಚಾರಣೆ ನಡೆದಿದೆ. ಅತ್ಯಾಚಾರ ಆರೋಪವನ್ನ ನಿರಾಕರಿಸಿದ್ದಾರಂತೆ ಪ್ರಜ್ವಲ್ ರೇವಣ್ಣ. 2 ಗಂಟೆಗಳ ವಿಚಾರಣೆಯ ನಂತರ ಈಗ ಬೌರಿಂಗ ಆಸ್ಪತ್ರೆಗೆ ಪ್ರಜ್ವಲ್ ರೇವಣ್ಣ ಅವರನ್ನ ಕರೆದೊಯ್ಯಲಾಗಿದೆ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸೋ ನಿಟ್ಟಿನಲ್ಲಿ. ಬಟ್ ಅದಕ್ಕೂ ಮುನ್ನ 2 ಗಂಟೆಗಳ ಕಾಲ ಪ್ರಜ್ವಲ್ ರೇವಣ್ಣ ಅವರ ವಿಚಾರಣೆಯಾಗಿದೆ. ಪ್ರೈಮರಿ ಇನ್ವೆಸ್ಟಿಗೇಷನ್ ಅಂದ್ರೆ ವಿಚಾರಣೆಗೆ ಒಳಪಡಿಸಿದಂತಹ ಸಂದರ್ಭದಲ್ಲಿ ಮೊದಲ ಪ್ರಶ್ನೆ, ಮೊಬೈಲ್ ಎಲ್ಲಿದೆ, ಯಾವ ಮೊಬೈಲಲ್ಲಿ ಈ ಅಶ್ಲೀಲ ವಿಡಿಯೋಗಳ ಚಿತ್ರೀಕರಣ ಆಗಿತ್ತು, ಅದೆಲ್ಲದರ ಬಗ್ಗೆ ಕೂಡ ಪ್ರಶ್ನೆ ಮಾಡಿದ್ದಾರೆ. ಆದರೆ ಮೊದಲ ಹಂತವಾಗಿ ಈ ಅತ್ಯಾಚಾರದ ಆರೋಪವನ್ನ ನಿರಾಕರಿಸಿದ್ದಾರೆ ಪ್ರಜ್ವಲ್ ರೇವಣ್ಣ ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನನ್ನ ಸಹೋದ್ಯೋಗಿ ನಾಗೇಂದ್ರ ಬಾಬು ಕೂಡ ಜಾಯಿನ್ ಆಗಿದ್ದಾರೆ ನೇರ ಸಂಪರ್ಕದಲ್ಲಿ. ನಾಗೇಂದ್ರ ಬಾಬು, ಹೇಗಿತ್ತು ಪ್ರೈಮರಿ ಇನ್ವೆಸ್ಟಿಗೇಷನ್? ಅಂದ್ರೆ ಪ್ರಾಥಮಿಕವಾಗಿ SIT ಅಧಿಕಾರಿಗಳು ವಿಚಾರಣೆ ಮಾಡಿದಾಗ ಯಾವೆಲ್ಲ ಮಾಹಿತಿಗಳು ಲಭ್ಯ ಆಗ್ತಾ ಇದೆ? ಇನ್ಸೈಡ್ ಮಾಹಿತಿ ಕೊಡಬಹುದಾ ವಿಚಾರಣೆಗೆ ಸಂಬಂಧಪಟ್ಟಂತೆ ನಾಗೇಂದ್ರ ಬಾಬು?
ಶ್ರುತಿ ನೋಡಿ, ಒಂದು ರಿಪಬ್ಲಿಕ್ ಕಾರಣಕ್ಕೆ ಒಂದು ಎಕ್ಸ್ಕ್ಲೂಸಿವ್ ಮಾಹಿತಿ ಲಭ್ಯ ಆಗಿದೆ. ಪ್ರಮುಖವಾಗಿ ಈ ಒಂದು ಪ್ರಕರಣದ ಪ್ರಮುಖ ಆರೋಪಿ ಅಂತ ಗುರುತಿಸಿಕೊಂಡಿರುವಂತಹ ಪ್ರಜ್ವಲ್ ರೇವಣ್ಣನನ್ನ ಯಾರು ವಿಚಾರಣೆಗೊಳಪಡಿಸಬೇಕು, ಅವರಿಗೆ ಯಾರೆಲ್ಲ ಪ್ರಶ್ನೆ ಮಾಡಬೇಕು ಅನ್ನೋದ್ರ ಬಗ್ಗೆ ಕಳೆದ 2 ದಿನಗಳಿಂದ ಮಹತ್ವದ ಮೀಟಿಂಗನ್ನು SITಯ ಅಂತರದಲ್ಲಿ SIT ಮಟ್ಟದಲ್ಲಿ ಒಂದು ಸಭೆ ಕೂಡ ಆಗುತ್ತೆ. ಆ ಮೀಟಿಂಗ್ನಲ್ಲಿ ಖುದ್ದು ADGP ಆಗಿರುವಂಥ BK ಸಿಂಗ್ ಅವರೇ ಈ ಒಂದು SIT ತಂಡದ ನೇತೃತ್ವವನ್ನು ವಹಿಸಿರುವಂಥ ADGP BK ಸಿಂಗ್ ಅವರೇ ಪ್ರಶ್ನೆಯನ್ನು ಮಾಡ್ತಾ ಹೋಗ್ತಾರೆ ಎನ್ನುವ ಒಂದು ಚರ್ಚೆಗಳಾಗಿತ್ತು. ಅದು ಇವತ್ತಾಗಿದೆ. ಪ್ರಮುಖವಾಗಿ ಇವತ್ತು ಬೆಳಗ್ಗೆ 2 ಗಂಟೆ ಕಾಲ ಪ್ರಜ್ವಲ್ ರೇವಣ್ಣನ ಪ್ರಾಥಮಿಕ ಹಂತದ ವಿಚಾರಣೆಗೊಳಪಡಿಸಿದ್ದಾರೆ. ಈ ವಿಚಾರಣೆ ಸಂದರ್ಭದಲ್ಲಿ ಒಂದಷ್ಟು ವಿಡಿಯೋಗಳನ್ನು ತೋರಿಸಿ ಇದರಲ್ಲಿ ಇರುವಂಥವರು ನೀವೇನಾ ಅಂತ ಹೇಳಿ ಒಂದಷ್ಟು ಪ್ರಶ್ನೆಗಳನ್ನು ಮಾಡುವಂಥ ಕೆಲಸವನ್ನು SIT ತನಿಖಾ ತಂಡ ಮಾಡಿದೆ. ಜೊತೆಗೆ ಸಂತ್ರಸ್ತೆಯರು ಮಾಡಿರುವಂಥ ಆರೋಪದ ಬಗ್ಗೆಯೂ ಕೂಡ ಪ್ರಶ್ನೆಯನ್ನು ಮಾಡಿದ್ದಾರೆ. ಈಗ ಪ್ರಮುಖವಾಗಿ ನಿಮ್ಮ ಮೇಲೆ ಅತ್ಯಾಚಾರದ ಆರೋಪ, ಲೈಂಗಿಕ ಕಿರುಕುಳದ ಆರೋಪ ಕೇಳಿ ಬಂದಿದೆ. ಇದಕ್ಕೆ ನಿಮ್ಮ ಉತ್ತರ ಏನು ಅಂತಂದಾಗ ಅದು ಕುಲ್ಲಂಕುಲ ಒಪ್ಪಿಕೊಂಡಿಲ್ಲ ಅನ್ನುವ ಇನ್ಸೈಡ್ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ನೋಡಿ, ಪ್ರಾಥಮಿಕ ಹಂತದ ವಿಚಾರಣೆ ಈಗ ನಡೆದಿದೆ. ಆದರೆ ಅಸಲಿ ವಿಚಾರಣೆ ನಡೆಯುವಂಥದ್ದು ಪ್ರಮುಖವಾಗಿ ಈಗ ವೈದ್ಯಕೀಯ ಪರೀಕ್ಷೆ ಮುಗಿದ ಬಳಿಕ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸ್ತಾರೆ. ಆ ಬಳಿಕ ಕಸ್ಟಡಿಗೆ ಪಡೆದುಕೊಳ್ತಾರಲ್ಲ, ಆಗ ಪ್ರಮುಖವಾದಂಥ ಅಂದರೆ ಒಂದು ರೀತಿಯಲ್ಲಿ ನೆಕ್ಸ್ಟ್ ಲೆವೆಲ್ ವಿಚಾರಣೆ ಕೂಡ ನಡೆಯುತ್ತೆ. ಆದರೆ ಈಗ ನಡೆದಿರುವಂಥ ವಿಚಾರಣೆ ಪ್ರಾಥಮಿಕ ಹಂತದ ವಿಚಾರಣೆಗಳು ಕೂಡ ಆಗಿರುವಂಥದ್ದು. ಪ್ರಮುಖವಾಗಿ 3 FIR ದಾಖಲಾಗಿದೆ. 3 FIR ಅಷ್ಟೇ ಅಲ್ಲದೆ 3 ಸಂತ್ರಸ್ತೆಯರು ಕೂಡ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಆ ಹೇಳಿಕೆಗಳನ್ನು ಆಧರಿಸಿ ಪ್ರಾಥಮಿಕ ಹಂತದ ಒಂದಷ್ಟು ಪ್ರಶ್ನೆಗಳನ್ನು ಕೂಡ ಮಾಡಿದ್ದಾರೆ ಅನ್ನುವ ಮಾಹಿತಿ ಇದೆ. ಆದರೆ ಯಾವುದಕ್ಕೂ ಕೂಡ ಇದಕ್ಕೂ ನನಗೂ ಸಂಬಂಧವೇ ಇಲ್ಲ ಅನ್ನುವ ರೀತಿಯಲ್ಲಿ ಪ್ರಜ್ವಲ್ ರೇವಣ್ಣ SIT ತಂಡದ ನೇತೃತ್ವವನ್ನು ವಹಿಸಿರುವಂಥ ADGP BK ಸಿಂಗ್ ಅವರ ಮುಂದೆ ಅವರು ಈ ಒಂದು ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅನ್ನುವ ಇನ್ಸೈಡ್ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಶ್ರುತಿ. ಓಕೆ ನಾಗೇಂದ್ರ ಬಾಬು. ಒಂದು ತಿಂಗಳಿಗೂ ಅಧಿಕ ಕಾಲ SIT ಅಧಿಕಾರಿಗಳ ಕಣ್ಣಿಗೆ ಬೀಳದೆ ತಲೆ ತಪ್ಪಿಸ್ಕೊಂಡು ಓಡಾಡ್ತಾ ಇದ್ದ ಹಾಸನದ ಸಂಸದ ಪ್ರಜ್ವಲ್ ರೇವಣ್ಣ ಕೊನೆಗೂ ಭಾರತಕ್ಕೆ ಬರುವ ದೊಡ್ಡ ಮನಸ್ಸು ಮಾಡಿದ್ರು. ನಿನ್ನೆ ಮಧ್ಯರಾತ್ರಿ ಬಂದ್ರು. SIT ಅಧಿಕಾರಿಗಳು ವಶಕ್ಕೆ ಪಡೆದ್ರು. ಬಂಧನ ಪ್ರಕ್ರಿಯೆ ಹೇಗಿತ್ತು, ಬಂಧನ ಆದ ನಂತರದಲ್ಲಿ ಏನೆಲ್ಲ ಪ್ರಕ್ರಿಯೆಗಳಾಗುತ್ತೆ SIT ಕಡೆಯಿಂದ, ಇದರ ಒಂದು ಕಂಪ್ಲೀಟ್ ಡೀಟೇಲ್ ರಿಪೋರ್ಟ್ ನಿಮ್ಮ ಮುಂದೆ. ಪ್ರಜ್ವಲ್ ಕಣ್ಣ ಮುಚ್ಚಾಲೆಗೆ ಫುಲ್ ಸ್ಟಾಪ್. ಇಂದಿನಿಂದ ಪ್ರಜ್ವಲ್ಗೆ SIT ಡ್ರಿಲ್. ರಾಷ್ಟ್ರಮಟ್ಟದಲ್ಲಿ ಸದ್ದು ಮಾಡಿದ ಪೆನ್ ಡ್ರೈವ್ ಕೇಸ್ ಆರೋಪಿ ಪ್ರಜ್ವಲ್ ರೇವಣ್ಣ ಕೊನೆಗೂ ಅರೆಸ್ಟ್ ಆಗಿದ್ದಾನೆ. SIT ಬಲೆಯಲ್ಲಿ ಬಂಧಿತನಾಗಿರುವ ಪ್ರಜ್ವಲ್ಗೆ ಅಸಲಿ ಡ್ರಿಲ್ ಶುರುವಾಗಿದ್ದು ತನಿಖೆ ಚುರುಕುಗೊಂಡಿದೆ. ಪೆನ್ ಡ್ರೈವ್ ಹಲ್ಚಲ್ ಶುರುವಾದಾಗಿನಿಂದ ಇಲ್ಲಿಯವರೆಗಿನ ಅಪ್ಡೇಟ್ಗಳನ್ನು ನೋಡುವುದಾದ್ರೆ, ಪ್ರಜ್ವಲ್ ಪೆನ್ ಡ್ರೈವ್ ಪುರಾಣ. ಏಪ್ರಿಲ್ 26ರಂದು ಮತದಾನ ಮಾಡಿದ್ದ ಪ್ರಜ್ವಲ್ ಮೀಡಿಯಾ ಮುಂದೆ ಕಾಣಿಸಿಕೊಂಡಿದ್ರು. ಏಪ್ರಿಲ್ 27ರ ಬೆಳಗಿನ ಜಾವ ಜರ್ಮನಿಗೆ ಪ್ರಯಾಣ ಬೆಳೆಸಿದ್ದಾರೆ. ಅದೇ ದಿನ ಸಂಜೆ ಪೆನ್ ಡ್ರೈವ್ ತನಿಖೆಗೆ ಸಿಎಂ ಸಿದ್ದರಾಮಯ್ಯ SIT ರಚನೆ ಮಾಡಿದ್ರು. ADGP BK ಸಿಂಗ್, SPಗಳಾದ ಸೀಮಾ ಲಾಟ್ಕರ್, ಸುಮನಾ ಡಿ ಪೆನ್ನೇಕರ್ ನೇತೃತ್ವದಲ್ಲಿ SIT ರಚನೆ. ಏಪ್ರಿಲ್ 28ರಂದು ಪ್ರಜ್ವಲ್ ವಿರುದ್ಧ ಮೊದಲ ಪ್ರಕರಣ ದಾಖಲಾಗಿತ್ತು. ಏಪ್ರಿಲ್ 30ಕ್ಕೆ ಪ್ರಜ್ವಲ್ಗೆ SIT ನೋಟಿಸ್ ನೀಡಿದೆ. ಪ್ರಜ್ವಲ್ ತಲೆಮರೆಸಿಕೊಂಡ ಕಾರಣ ಮೇ 2ಕ್ಕೆ ಪ್ರಜ್ವಲ್ ವಿರುದ್ಧ ಲುಕ್ಔಟ್ ನೋಟಿಸ್ ಹೊರಡಿಸಲಾಗಿತ್ತು. ಮೇ 4ಕ್ಕೆ ಪ್ರಜ್ವಲ್ ಪತ್ತೆಗಾಗಿ ಬ್ಲೂ ಕಾರ್ನರ್ ನೋಟಿಸ್. ಮೇ 23ಕ್ಕೆ ಪ್ರಜ್ವಲ್ಗೆ ಶೋಕಾಸ್ ನೋಟಿಸ್. ಅದಕ್ಕೂ ಕ್ಯಾರೆ ಎನ್ನದ ಪ್ರಜ್ವಲ್ ರಾಜತಾಂತ್ರಿಕ ಪಾಸ್ಪೋರ್ಟ್ ರದ್ದುಗೊಳಿಸಲು ಮೇ 24ಕ್ಕೆ ವಿದೇಶಾಂಗ ಇಲಾಖೆಗೆ SIT ಪತ್ರ ಬರೆದಿತ್ತು. ಪಾಸ್ಪೋರ್ಟ್ ರದ್ದತಿ ಪ್ರಕ್ರಿಯೆ ಆರಂಭವಾದ ಬೆನ್ನಿಗೆ ಮೇ 27ರಂದು ವಿದೇಶದಿಂದ ಪ್ರಜ್ವಲ್ ವಿಡಿಯೋ ರಿಲೀಸ್ ಮಾಡಿದ್ದಾರೆ. ಮೇ 31ರಂದು SIT ಮುಂದೆ ತನಿಖೆಗೆ ಹಾಜರಾಗ್ತೀನಿ ಅಂತ ವಿಡಿಯೋ ರಿಲೀಸ್ ಮಾಡಿದ್ರು. ಮೇ 31ಕ್ಕೆ ಬೆಂಗಳೂರಿಗೆ ಆಗಮಿಸಿದ ಪ್ರಜ್ವಲ್ನನ್ನ ಏರ್ಪೋರ್ಟ್ನಲ್ಲೇ ಅರೆಸ್ಟ್ ಮಾಡಲಾಗಿದ್ದು, ಇಂದು ಮೆಡಿಕಲ್ ಟೆಸ್ಟ್ ಕೂಡ ಮಾಡಲಾಗಿದೆ. ಬರೋಬ್ಬರಿ 34 ದಿನಗಳ ಕಾಲ ಕಣ್ಣ ಮುಚ್ಚಾಲೆ ಆಡಿದ್ದ ಪ್ರಜ್ವಲ್ ರೇವಣ್ಣ ಕೊನೆಗೂ ಅರೆಸ್ಟ್ ಆಗಿದ್ದಾನೆ. SIT ಅಧಿಕಾರಿಗಳು ತನಿಖೆ ಚುರುಕುಗೊಳಿಸಿದ್ದು ಪೆನ್ ಡ್ರೈವ್